ಶ್ರಾವಣ ಮಾಸ ಶುರು ಆಯಿತು ಅಂದರೆ ಹಬ್ಬಗಳು ಸಾಲಾಗಿ ಬರುತ್ತೆ. ನಾಗರ ಪಂಚಮಿ, ಮಂಗಳಗೌರಿ, ವರಮಹಾಲಕ್ಷ್ಮಿ, ಗೌರಿ ಗಣೇಶ ಹಬ್ಬ, ಈ ಎಲ್ಲ ಹಬ್ಬಗಳಿಗೂ ನಾವು ವಿಶೇಷವಾಗಿ ಚಿಗಳಿ ಮತ್ತು ತಂಬಿಟ್ಟನ್ನು ಮಾಡೇ ಮಾಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಚಿಗಳಿ ತಂಬಿಟ್ಟು ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ಮೊದಲು ತಂಬಿಟ್ಟನ್ನು ಮಾಡಲಿಕ್ಕೆ ಅಕ್ಕಿಯನ್ನು ನೆನೆಸ್ಕೊಳ್ತಾ ಇದ್ದೀನಿ. 1 ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. 250 ml ಲೋಟ ಇರುತ್ತಲ್ವ, ಆ ಲೋಟದಲ್ಲಿ 1 ಲೋಟ ತೊಗೊಂಡಿದ್ದೀನಿ. ಇದನ್ನು 2 ರಿಂದ 3 ಬಾರಿ ತೊಳೆದು 3 ರಿಂದ 4 ಗಂಟೆಗಳ ಕಾಲ ನೆನೆಸಿ ಇಡಬೇಕು. ಅಷ್ಟೊತ್ತು ನೆನೆಸಲಿಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ 1 ಗಂಟೆಗಳ ಕಾಲನಾದ್ರೂ ನೆನೆಸಿ ಇಡಬೇಕಾಗತ್ತೆ. ನೆನೆಸಿದ ನಂತರ ಇದನ್ನು ಬಸ್ದು 5 ರಿಂದ 10 ನಿಮಿಷ ಹಾಗೇ ಜರಡಿನಲ್ಲಿ ಬಿಟ್ಟರೆ ಇರೋವಂಥ ನೀರೆಲ್ಲ ಬಸ್ಕೊಳ್ಳುತ್ತೆ. ನಂತರ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಬೇಕು. ಆದಷ್ಟು ತೆಳ್ಳಗೆ ಹರಡಿ ಬಿಟ್ಟರೆ ಇದು ಬೇಗನೆ ಒಣಗುತ್ತೆ. ಈ ಥರ ಹರಡಿದ ನಂತರ ಒಂದು ಅರ್ಧ ಗಂಟೆಗಳ ಕಾಲ ಹಾಗೇ ಬಿಡಬೇಕು. ಆವಾಗ ಸ್ವಲ್ಪ ಡ್ರೈ ಆಗುತ್ತೆ. ಪೂರ್ತಿ ಒಣಗಿಸೋದು ಬೇಡ, ಸ್ವಲ್ಪ ಒಣಗಿದ್ರೆ ಸಾಕಾಗತ್ತೆ. ಇವಾಗ ಚಿಗಳಿಯನ್ನು ಮಾಡಲಿಕ್ಕೆ 1 ಬೌಲಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಇದರಲ್ಲಿ ತುಂಬಾ ಕಲ್ಲು ಮಣ್ಣು ಇರುತ್ತೆ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ನಂತರನೇ ನಾವು ಇದನ್ನು ತೊಳ್ಕೊಬೇಕು. ಇದನ್ನು ಕೂಡ 2 ರಿಂದ 3 ಬಾರಿ ತೊಳೆದು ಒಂದು ಜರಡಿನಲ್ಲಿ ಇದನ್ನು ಕೂಡ ನೀರೆಲ್ಲ ಹೋಗೋ ಥರ ಬಸಿ ಹಾಕಬೇಕು. ಬಸಿ ಹಾಕಿದ ನಂತರ ಒಂದು 10 ನಿಮಿಷ ಹಾಗೇ ಬಿಟ್ಟರೆ ಇರೋವಂಥ ನೀರೆಲ್ಲ ಬಸ್ಕೊಳ್ಳುತ್ತೆ. ನಂತರ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಚೆನ್ನಾಗಿ ಒಣಗಿಸ್ಕೋಬೇಕು. ಅಕ್ಕಿಯನ್ನು ಸ್ವಲ್ಪ ಒಣಗಿಸಿದ್ರೆ ಸಾಕಾಗತ್ತೆ, ಆದರೆ ಎಳ್ಳನ್ನು ಚೆನ್ನಾಗಿಯೇ ಒಣಗಿಸ್ಕೋಬೇಕು. ಈ ಥರ ತೆಳ್ಳಗೆ ಹರಡೋದ್ರಿಂದ ಬೇಗನೆ ಒಣಗುತ್ತೆ. ಇಲ್ಲಿ ಅಕ್ಕಿ ಒಣಗಾಗಿದೆ ಅಂದರೆ ತುಂಬಾ ಥಂಡಿ ಇತ್ತು ಅಂತ ಹೇಳಿದರೆ 1 ಗಂಟೆಗಳ ಕಾಲನಾದರೂ ನಾವು ಒಣಗಿಸ್ಕೋಬೇಕು. ಅಕ್ಕಿ ಮೇಲ್ಮೈ ಸ್ವಲ್ಪ ಒಣಗಿರಬೇಕು. ಆವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಒಳಗಡೆ ಅಕ್ಕಿ ಸ್ವಲ್ಪ ಹಸಿಯಾಗಿ ಹಾಗೇ ಇರುತ್ತೆ. ಎಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ರವೆ ಥರ ಇತ್ತು ಅಂತ ಹೇಳಿದರೆ ಜರಡಿ ಸಹಾಯದಿಂದ ಹಿಟ್ಟನ್ನು ಸಾಣಿಸಿ ನಂತರ ಆ ಹಿಟ್ಟಿಗೆ ನಾವು ಬೆಲ್ಲವನ್ನು ಸೇರಿಸ್ಕೋಬೇಕು. 1 ಲೋಟ ಅಕ್ಕಿಗೆ ನಾನು ಅರ್ಧ ಲೋಟದಷ್ಟು ತುರಿದಿರೋ ಅಂಥ ಬೆಲ್ಲವನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆ ಅಕ್ಕಿನಲ್ಲೇ ತೇವ ಇರೋದ್ರಿಂದ ಬೆಲ್ಲ ಕರಗಿ ಇದು ಚೆನ್ನಾಗಿ ನಮಗೆ ಉಂಡೆ ಕಟ್ಟಲಿಕ್ಕೆ ಬರುತ್ತೆ. ತುಂಬ ಮುದ್ದೆ ಥರ ಆಗಿತ್ತು ಅಂತ ಹೇಳಿದರೆ ಒಂದು ಅರ್ಧ ಗಂಟೆ ಹಾಗೇ ಬಿಟ್ಟರೆ ಹಿಟ್ಟು ಬಿಕ್ಕೊಳ್ಳುತ್ತೆ, ಅಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಆವಾಗ ನಾವು ಈಸಿಯಾಗಿ ಉಂಡೆಗಳನ್ನು ಕಟ್ಬೋದು. ಈ ಥರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಒಂದು ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಈ ಥರ ಗಟ್ಟಿಯಾಗಿರುತ್ತೆ. ಆವಾಗ ನಾವು ಉಂಡೆಗಳನ್ನು ಮಾಡ್ಕೋಬೋದು. ಡೈರೆಕ್ಟಾಗಿ ಅಕ್ಕಿ ಹಿಟ್ಟಿಗೆ ಬೆಲ್ಲವನ್ನು ಹಾಕಿ ಈ ಥರ ತಂಬಿಟ್ಟನ್ನು ಮಾಡ್ಕೊಳ್ಳೋದ್ರ ಬದಲಾಗಿ ನಾವು ಬೆಲ್ಲದ ಪಾಕ ಮಾಡಿ ಕೂಡ ಈ ತಂಬಿಟ್ಟನ್ನು ಮಾಡ್ಬೋದು. ಆದರೆ ಇದು ಈಸಿ ಮೆಥಡ್ ಅಂತೇಳಿ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಇವಾಗ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೋಬೋದು. ಸಾಮಾನ್ಯವಾಗಿ ಈ ತಂಬಿಟ್ಟುಗಳನ್ನು ಚಿಕ್ಕದಾಗೇ ಉಂಡೆಗಳನ್ನು ಮಾಡ್ತಾರೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೋಬೋದು. ಈ ಥರ ಉಂಡೆಗಳನ್ನು ಮಾಡ್ಕೊಂಡ ನಂತರ ಇವಾಗ ನಾನು ನಾಗರ ಪಂಚಮಿಗೆ ಅಂತೇಳಿ ಮಿಟ್ಗಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾಗಪ್ಪನಿಗೆ ನೈವೇದ್ಯ ಮಾಡಲಿಕ್ಕೆ ಕೆಲವೊಂದೊಂದು ಕಡೆ ಈ ಥರ ಉಂಡೆಗಳ ಬದಲಾಗಿ ಮಿಟ್ಗಿಯನ್ನೇ ಮಾಡಿ ನೈವೇದ್ಯ ಮಾಡ್ತಾರೆ. ಹಾಗಾಗಿ ನಾನು ಮಿಟ್ಗಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಉಳಿದಿರೋಂಥ ಹಿಟ್ಟಲ್ಲಿ ಮಿಟ್ಗಿಗಳು ಮತ್ತು ಉಂಡೆಗಳನ್ನು ಮಾಡ್ಕೊಂಡ ನಂತರ ಇವಾಗ ಚಿಗಳಿ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಎಳ್ಳು ಚೆನ್ನಾಗಿ ಒಣಗಿದೆ. ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ಚಿಗಳಿಯನ್ನು ಕೆಲವೊಬ್ಬೊಬ್ಬರು ಹಾಗೇನೆ ಅಂದರೆ ಹುರಿದೇನೆ ಎಳ್ಳಿಗೆ ಬೆಲ್ಲ ಸೇರಿಸಿ ಉಂಡೆಗಳನ್ನು ಕಟ್ತಾರೆ. ಆದರೆ ನಾವು ಯಾವಾಗಲೂ ಎಳ್ಳನ್ನು ಹುರಿದೇನೆ ಉಂಡೆ ಕಟ್ಟೋದ್ರಿಂದ ನಾನು ಹುರಿದ್ಬಿಟ್ಟು ಯಾವ ಥರ ಮಾಡೋದು ಅಂತಲೇ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಳ್ಳು ಚೆನ್ನಾಗಿ ಒಣಗಿದೆ. ಇವಾಗ ಇದನ್ನು ನಾವು ಎಳ್ಳು ಚಟಪಟ ಅಂತೇಳಿ ಸಿಡಿಯೋ ತನಕ ಹುರ್ಕೋಬೇಕು. ಎಳ್ಳು ಕೂಡ ಸ್ವಲ್ಪ ದಪ್ಪ ಆಗುತ್ತೆ. ಹುರಿಯುವಾಗ ಚಟಪಟ ಅಂತೇಳಿ ಸಿಡಿಯುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಚೆನ್ನಾಗಿ ಹುರಿದಾಗಿದೆ. ಸ್ಟವನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ಎಳ್ಳಿದೆ. ಇದನ್ನು ಫಸ್ಟಿಗೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಮೊದಲಿಗೆ ಬೆಲ್ಲ ಸೇರಿಸ್ಕೊಳ್ಳೋದು ಬೇಡ. ತುಂಬ ತರಿಯಾಗಿತ್ತು ಅಂತ ಹೇಳಿದರೆ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಂಡ ನಂತರ ಅರ್ಧ ಬೌಲಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡು ಮತ್ತೆ ಇನ್ನೊಮ್ಮೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಪೌಡರನ್ನು ಒಂದು ಸ್ವಲ್ಪ ಈ ಥರ ಮಿಟ್ಗಿ ಮಾಡಿದಾಗ ಅದು ಹೊಂದ್ಕೋಬೇಕು. ಈ ಥರ ಉಂಡೆ ಕಟ್ಟಲಿಕ್ಕೆ ಬಂದರೆ ಮಾತ್ರ ಆವಾಗ ನಾವು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಮ್ಮೆ ನಾವು ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಉಂಡೆಗಳನ್ನು ಕಟ್ಬೋದು. ಎಳ್ಳಲ್ಲೇ ಜಿಡ್ಡಿನಂಶ ಇರೋದ್ರಿಂದ ಬೆಲ್ಲ ಹಾಕಿದಾಗ ಬೆಲ್ಲ ಕರಗಿ ನಾವು ಈಸಿಯಾಗಿ ಉಂಡೆಗಳನ್ನು ಮಾಡ್ಕೋಬೋದು. ಕೆಲವೊಂದೊಂದು ಎಳ್ಳಲ್ಲಿ ಅಷ್ಟಾಗಿ ಜಿಡ್ಡಿನಂಶ ಇರೋದಿಲ್ಲ, ಆವಾಗ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಅನ್ನೋದಾದರೆ ಸ್ವಲ್ಪ ತುಪ್ಪ ಸೇರಿಸ್ಕೋಬೋದು. ಅಥವಾ 1 ಟೀ ಸ್ಪೂನಷ್ಟು ನೀರನ್ನು ಬಿಸಿ ಮಾಡಿ ಸೇರಿಸ್ಕೊಂಡ್ರೆ ನಾವು ಈಸಿಯಾಗಿ ಉಂಡೆಗಳನ್ನು ಮಾಡ್ಕೋಬೋದು. ತಂಬಿಟ್ಟನ್ನು ಯಾವ ಥರ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಂಡ್ವೋ ಅದೇ ಥರನೇ ನಾನು ಚಿಗಳಿದು ಕೂಡ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಉಂಡೆಗಳನ್ನು ಕಟ್ಕೋಬೋದು.
ತಂಬಿಟ್ಟನ್ನು ಯಾವ ಸೈಜಿಗೆ ಮಾಡ್ಕೊಂಡೋ ಅದೇ ಸೈಜ್ಗೆ ನಾನು ಈ ಚಿಗಳಿದು ಕೂಡ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಬರೀ ಹಬ್ಬಗಳು ಅಂತಲ್ಲ, ಯಾವುದೇ ಶುಭ ಸಮಾರಂಭ ಆಗಿರ್ಬೋದು, ಮದುವೆಗಳಾಗಿರ್ಬೋದು, ಗೃಹ ಪ್ರವೇಶಗಳಾಗಿರ್ಬೋದು, ಇನ್ನು ಯಾವುದೇ ಶುಭ ಸಮಾರಂಭಗಳಲ್ಲೂ ಕೂಡ ಚಿಗಳಿ ತಂಬಿಟ್ಟನ್ನು ಮಾಡುವಂಥ ಸಂಪ್ರದಾಯ ಕೆಲವೊಂದು ಕಡೆ ಇದೆ. ಇವಾಗ ನಾನು ಉಂಡೆಗಳನ್ನು ಮಾಡ್ಕೊಂಡ ನಂತರ ಮತ್ತೆ ನಾಗರ ಪಂಚಮಿಗೆ ಅಂತೇಳಿ ಮಿಟಿಕೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ, ಅತಿ ಸುಲಭವಾಗಿ ಚಿಗಳಿ ಮತ್ತು ತಂಬಿಟ್ಟನ್ನು ಯಾವ ಥರ ಮಾಡೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.